ಗೋಮಾತೆಯ ಸೇವೆಗಾಗಿ ನಾವೆಲ್ಲರೂ ಕೂಡ ಒಂದು ಸೇವಕ ರೂಪದಲ್ಲಿ ನಾವಿಲ್ಲಿ ಭಾಗಿಯಾಗಿದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗೋಪಾಲಾನಂದ ಮಹಾಸರಸ್ವತಿ ಸ್ವಾಮಿಗಳ ಚರಣಗಳಲ್ಲಿ ವಂದಿಸಿಕೊಂಡು, ಎಲ್ಲ ಸಂತ ಶ್ರೇಷ್ಠರಿಗೆ ಕೂಡ ವಂದಿಸಿಕೊಂಡು, ನಿಮ್ಮೆಲ್ಲರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿತ್ವ ನಿಜವಾದ ಒಂದು ಶ್ರೇಯಸ್ಸ. ಇವತ್ತು ಈ ಜಗತ್ತಿನಾದ್ಯಂತ ಆಗಬಾರದ ತೊಂದರೆಗಳಾಗ್ತಾ ಇದೆ. ಪ್ರಕೃತಿಯ ಒಂದು ರೀತಿಯಲ್ಲಿ ಮನಸ್ಸಿಕೊಳ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ ಯಾಕೆ ಈ ರೀತಿಯಲ್ಲಿ ಪ್ರಕೃತಿ ಮನಸ್ಸಿಕೊಳ್ತಾ ಇದೆ. ಕೊರೋನಾದಂತ ಮಹಾಮಾರಿ ಬಂದು ಹೋಯಿತು ನಮ್ಮ ದೇಶಕ್ಕೆ. ಅದೇ ರೀತಿಯಲ್ಲಿ ಕೂಡ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಅನಾಹುತಗಳು ಆಗ್ತಾನೆ ಇವೆ ನಮ್ಮ ದೇಶದಾದ್ಯಂತ. ಇದರ ಬಗ್ಗೆ ನಾವು ಯಾರು ಚಿಂತನೆ ಮಾಡಿಲ್ಲ, ನಮಗಿನ್ನೂ ಅದರ ಬಗ್ಗೆ ಅರಿವಿಲ್ಲ ಅಂತ ಅನಿಸ್ತಾ ಇದೆ. ಸಾವಿರಾರು ಮಂದಿಗಳು ಜೀವ ತೆಗೆದರು ಕೊರೋನಾದ ಒಂದೇ ಒಂದು ಕೊರೋನಾ ಬಂದಾಗ. ಈ ರೀತಿಯಲ್ಲಿ ಅನಾಹುತಗಳು ಬಂದಾಗ ನಿಮಗೆ ಗೊತ್ತಿರಬಹುದು, 10 ತಿಂಗಳ ಹಿಂದೆ ವೃಂದಾವನದಲ್ಲಿ ಅಂದ್ರೆ ಕೃಷ್ಣ ಜನ್ಮಸ್ಥಳದಲ್ಲಿ ಬಹಳ ದೊಡ್ಡ ಒಂದು ಬೈಠಕ ಆಗುತ್ತೆ. ಪರಮ ಪೂಜ್ಯನೀಯ ಗೋಪಾಲಾನಂದ ಸರಸ್ವತಿ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ 100 ಸಂತರು ಸೇರಿಕೊಂಡು ಅಲ್ಲೊಂದು ಬೈಠಕ ನಡೀತಾ ಇದೆ. ಯಾಕೆ ಈ ರೀತಿ ತೊಂದರೆಗಳು ಬರ್ತದೆ, ಇದನ್ನು ಯಾವ ರೀತಿಯಲ್ಲಿ ನಿಲ್ಲಿಸಬಹುದು? ಅಲ್ಲಿ ಬಂದಿರೋದೇ ಗೋ ಆವಾನ್ ಅಭಿಯಾನ ಅಂತ ಹೇಳುವ ವಿಚಾರಗಳು. ಗೋಮಾತೆಯ ಕಣ್ಣೀರು, ಗೋಮಾತೆಯ ರಕ್ತ ಯಾವಾಗ ಈ ಭೂಮಿಯ ಮೇಲೆ ಬೀಳ್ತಾ ಇರ್ತದೋ, ಈ ಭೂಮಿಗೆ ತೊಂದರೆಗಳು ತಪ್ಪಿದ್ದಲ್ಲ, ಕಟ್ಟಿಟ್ಟ ಬುದ್ಧಿ. ಇದು ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ನಡೀತಾ ಇದೆ. ಆದರೂ ನಾವು ಕಣ್ಣಿದ್ದು ಕುರುಡರಾಗಿದ್ದೇವೆ. ಇನ್ನು ಆ ಗೋಮಾತೆಯ ಕೂಗು ನಮಗೆ ಇನ್ನೂ ಕೇಳಿಸ್ತಾ ಇಲ್ಲ. ಆ ರೀತಿಯಲ್ಲಿ ನಾವು ಒಂದು ರೀತಿಯಲ್ಲಿ ನಿದ್ದೆಯಲ್ಲಿ ಇದ್ದಾಗಿದ್ದೇವೆ. ಅದನ್ನು ಎಚ್ಚರಿಸಲಿಕ್ಕೋಸ್ಕರನೇ ಇವತ್ತು ವೃಂದಾವನದಲ್ಲಿ ನಡೆದಂಥ 100 ಸಂತರು ಸೇರಿಕೊಂಡು ನಡೆದಂತಹ ಒಂದು ಬೈಠಕ. ಇವತ್ತು ಎಲ್ಲ ಮಠಮಾನ್ಯಗಳನ್ನು ಬಿಟ್ಟು 100 ಸಂತರು ದೇಶದಾದ್ಯಂತ ಪರ್ಯಟನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಗೋಹತ್ಯೆ ಸಂಪೂರ್ಣ ನಿಷೇಧ ಆಗಬೇಕು, ಗೋಮಾತೆ ರಾಷ್ಟ್ರಮಾತೆ ಆಗಬೇಕು ಅಂತ ಹೇಳುವುದೇ ಒಂದು ವಿಚಾರ ಇಟ್ಕೊಂಡು 80 ವರ್ಷಗಳಿಂದ ಕೂಡ ಅದೆಷ್ಟೋ ಸಂತರು ಎಲ್ಲರೂ ಸೇರಿಕೊಂಡು ಕೂಡ ಗೋಹತ್ಯೆ ನಿಷೇಧ ಮಾಡಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ದಾರೆ. ಆದರೆ ಇದು ಇದುವರೆಗೂ ಕೂಡ ಯಾರಿಂದ ಸಾಧ್ಯವಾಗಲಿಲ್ಲ. ನಿಮಗೆ ಗೊತ್ತಿರಬಹುದು, ರಾಘವೇಶ್ವರ ಮಹಾಸ್ವಾಮಿಗಳು ಕೂಡ ವಿಶ್ವ ಗೋ ಸಮ್ಮೇಳನ ಅಂತ ಮಾಡಿದರು. ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೇವೆ. ಇಡೀ ಕರ್ನಾಟಕದಾದ್ಯಂತ ಒಂದು ರೀತಿಯಲ್ಲಿ ಎಚ್ಚರಿಕೆ ಗಂಟೆ ಪ್ರಥಮವಾಗಿ ಬಾರಿಸಿದ್ದು ರಾಘವೇಶ್ವರ ಸ್ವಾಮಿಗಳು ಗೋಮಾತೆಯ ಬಗ್ಗೆ. ಹೀಗೆ ಹಲವಾರು ಮಹನೀಯರು ಗೋಮಾತೆಯ ಸೇವೆ ಮಾಡಿದ್ದಾರೆ. ಆದರೆ ಈ ಸಮಯ, ಈ ಸಂದರ್ಭ, ಈ ಹೊತ್ತು ಹೇಗಿದೆ ಅಂತ ಹೇಳಿದ್ರೆ, ನಾವು ಇನ್ನೂ ಎಚ್ಚೆತ್ತುಕೊಳ್ಳಿಲ್ಲದ್ರೆ ನಾವು ಯಾರು ಉಳಿಯುವುದಿಲ್ಲ. ಇದಕ್ಕೋಸ್ಕರ ವೃಂದಾವನದಲ್ಲಿ ಈ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು, ಗೋಮಾತೆ ಉಳಿಬೇಕು. ನಾವು ಮುಂದಿನ ಪೀಳಿಗೆಗೆ ಏನಾದರೂ ಕೊಡಬೇಕು ಅಂತಿದ್ರೆ ಅದು ಗೋಮಾತೆಯ ಕಣ್ಣೀರು ಒರೆಸುವಂತ ಕಾರ್ಯ ಆಗಬೇಕು. ಗೋಹತ್ಯೆ ಸಂಪೂರ್ಣ ನಿಷೇಧ ಆಗಬೇಕು. ಗೋಮಾತೆ ರಾಷ್ಟ್ರಮಾತೆ ಆಗಬೇಕು. ಇದು ಒಂದೇ ಒಂದು ನಮ್ಮ ಗುರಿ. ನಿಮಗೆ ಗೊತ್ತಿರ್ಬೋದು, ಕೇರಳ, ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಪರಶುರಾಮನ ಸೃಷ್ಟಿ, ದೇವರ ನಾಡು ಅಂತ ಕರೆಸಿಕೊಳ್ತದೆ. ಶಬರಿಮಲೆ ಅಂತ ಪುಣ್ಯಕ್ಷೇತ್ರ ಇದೆ ಕೇರಳದಲ್ಲಿ, ಗುರುವಾಯೂರು ಅಂತ ಪುಣ್ಯಕ್ಷೇತ್ರ ಇದೆ, ಅದೆಷ್ಟು ಶಿವಾಲಯಗಳಿವೆ. ನಾವು ಕೂಡ ಶಬರಿಮಲೆಗೆ ಯಾತ್ರೆಯಾಗಿ ದರ್ಶನ ಮಾಡಿಕೊಂಡು ಬಂದಿದ್ದೇವೆ. 18 ಮೆಟ್ಟಿಲೇರಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಬಹಳಷ್ಟು ವರ್ಷಗಳ ಕಾಲ ಮಾಡಿದ್ದೇವೆ. ಅಲ್ಲಿ ಒಂದು 10-15 ವರ್ಷ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ, ಗೋಮಾತೆಯ ತಲೆಯನ್ನು ಕಡಿದು ಶಬರಿಮಲೆಯ ಯಾತ್ರಿಕರು ಹೋಗುವ ದಾರಿಯಲ್ಲಿ ಇಡ್ತಾರೆ. ಆದರೆ ಇವಾಗ ಅಂತ ದುರ್ದೈವ ಇಲ್ಲ. ಆದರೂ ಕೂಡ ಇವತ್ತು ಏನು ನಡೀತಾ ಇದೆ ಕೇರಳದಲ್ಲಿ, ತಮಿಳುನಾಡಿನಿಂದ, ಆಂಧ್ರ ಪ್ರದೇಶದಿಂದ
ಇವತ್ತು ಅದೆಷ್ಟೋ ಗೋವುಗಳು ಕಳ್ಳ ಮಾರ್ಗವಾಗಿ ಕೇರಳಕ್ಕೆ ಸಾಗಣೆ ಆಗ್ತಾ ಇದೆ. ನಮ್ಮ ಜೀವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಕಳ್ಳ ಮಾರ್ಗವಾಗಿ ಅದಕ್ಕೆ ದಾರಿ ಇರೋದು ಒಂದು ಸುಬ್ರಹ್ಮಣ್ಯ ರೂಟಲ್ಲಿ ಒಂದು ಅಲ್ಲೊಂದು ಕಳ್ಳ ಮಾರ್ಗ ಇದೆ. ಆ ದಾರಿಯಲ್ಲಿ 100 ಗೋವುಗಳ ಸಾಗಣೆ ಆಗ್ತಾ ಇದೆ. ಇನ್ನೊಂದು ವಿಟ್ಲದ ಹತ್ರ ಬಂದರೆ ಒಳಗಡೆ ಬೆಲ್ಲ ಅಂತ ಹೋಗುವಂತ ರೋಡ್ ಇದೆ, ಅಲ್ಲಿ ಕೂಡ ಕಳ್ಳ ಸಾಗಣೆ ಆಗ್ತಾ ಇದೆ ಗೋವುಗಳದ್ದು. ನಾವೆಲ್ಲರೂ ಈಗ ಇನ್ನೂ ಒಂದು ಏನು ಅಂತ ಹೇಳಿದ್ರೆ 100 ಗೋವುಗಳನ್ನು ಇವತ್ತು ಕೂಡ ಗಾಡಿಯಲ್ಲಿ ಹೋಗ್ತಕ್ಕಂಥದ್ದನ್ನು ಹಿಡಿತಾ ಇದ್ದಾರೆ ನಮ್ಮ ಯುವಕರು, ಬಜರಂಗ ವಿಶ್ವ ಪರಿಷತ್ತು, ಇಂಥ ಸಂಘಟನೆಗಳು ದೊಡ್ಡ ದೊಡ್ಡ ಕೆಲಸಗಳು ಮಾಡ್ತಾರೆ. ನಾವು ಎಷ್ಟು ಅಂತ ಹೇಳಿಬಹುದು, ಎಷ್ಟು ಗೋವುಗಳನ್ನು ನಾವು ಹಿಡಿದಾಗ, ಆದರೆ ಇದಕ್ಕೆಲ್ಲ ಒಂದೇ ಒಂದು ಮುಕ್ತಿ ಅಂತ ಇರಬೇಕಲ್ವ. ಆ ಮುಕ್ತಿಯೇ ಇವತ್ತು ವೃಂದಾವನದಲ್ಲಿ ಗೋಪಾಲಾನಂದ ಸರಸ್ವತಿ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ 106 ಸಂತರು ಸೇರಿಕೊಂಡು ಮಾಡಿದಂಥ ಒಂದೇ ಒಂದು ತೀರ್ಮಾನ ಏನು ಅಂತ ಹೇಳಿದ್ರೆ, ನಾವು ಶ್ರೀಕೃಷ್ಣರ ಮೂಲಕ ಪ್ರತಿಯೊಬ್ಬರು ಶ್ರೀಕೃಷ್ಣರ ಮಾಡಬೇಕು. ಅದರ ಮೂಲಕ ಸರ್ಕಾರ ಕೇಂದ್ರವನ್ನು ಎಚ್ಚರಿಸುವಂತ ಕಾರ್ಯ ಆಗಬೇಕಾಗಿದೆ ಅಂತೇಳಿ, ಅದಕ್ಕಾಗಿ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಆದರೆ ಡಿಸೆಂಬರಲ್ಲಿ 17ನೇ ತಾರೀಕು ಬೆಂಗಳೂರಲ್ಲಿ ಒಂದು 3 ಲಕ್ಷಕ್ಕೂ ಮೀರಿ ಜನಸಂಖ್ಯೆ ನಮಗೆ ಆಗಬೇಕಾಗಿದೆ. ಅದಕ್ಕೆ ನಾವು ಏನು ಮಾಡಬಹುದು, ಪ್ರತಿ ಗ್ರಾಮಗಳಿಗೆ ತೆರಳಬೇಕು. 21 ಜನಸಂಖ್ಯೆ 42 ಜನಸಂಖ್ಯೆ ಎಷ್ಟು ಜನಸಂಖ್ಯೆ ಆಗುತ್ತೋ ಅಷ್ಟರನ್ನು ನಾವು ಇಲ್ಲಿಗೆ ಬೆಂಗಳೂರಿಗೆ ಕರ್ಕೊಂಡು ಬರುವಂತಾಗಬೇಕು. ಗ್ರಾಮಕ್ಕೆ ತೆರಳಿ ಪ್ರತಿಯೊಬ್ಬರ ಕೈಯಲ್ಲಿ ಕೂಡ ಶ್ರೀಕೃಷ್ಣ ಮಾಡುವಂತ ಆಗಬೇಕು. ಇದು ನನ್ನ ಹಕ್ಕು, ಇದು ನನ್ನ ಧರ್ಮ. ಗೋಮಾತೆ ಬೇರೆ ಯಾರಲ್ಲ. ಗೋಮಾತೆ ನಮಗೆ ಚಿಕ್ಕದಿರುವಾಗ ಗೋಮಾತೆಯ ಹಾಲು ಕುಡಿದು ಬೆಳೆದಿದ್ದೇವೆ, ತಾಯಿ ಹಾಲನ್ನು ಕುಡಿದು ಬೆಳೆದಿದ್ದೇವೆ 1 ವರ್ಷ. ಮತ್ತೆ ನಾವು ಜೀವನ ಪರ್ಯಂತವಾಗಿ ಹಾಲು ಗೋಮಾತೆ ಅಂತ ಗೋಮಾತೆ ಇವತ್ತು ಉಳಿಬೇಕಾಗಿದೆ. ಅವಳ ಕಣ್ಣೀರು ನಾವು ಒಲಿಸಬೇಕಾಗಿದೆ. ಅದು ನಮ್ಮೆಲ್ಲರಿಂದ ಆಗಬೇಕು. ಅದಕ್ಕಾಗಿ ನೀವೆಲ್ಲರೂ ವಿಧಿಮೀರಿ ಈ ಗೋಮಾತೆ ಸೇವೆಯಲ್ಲಿ ಭಾಗಿಯಾಗಬೇಕು. ಇದು ನನ್ನ ತಾಯಿ, ಗೋಮಾತೆ ಬೇರೆ ಯಾರಲ್ಲ, ನನ್ನ ತಾಯಿ. ಇವತ್ತು ಮಾತೆಯಂದಿರು ದುರ್ಗಾವತಾರ ತಾಳಬೇಕಾಗಿದೆ. ಪ್ರತಿ ಮಾತೆಯಂದಿರನ್ನು ಕೂಡ ಸೇರಿಸಬೇಕು. ಇಂಥ ಒಂದು ಪುಣ್ಯ ಕಾರ್ಯದಲ್ಲಿ ಗೋಮಾತೆಯ ಸೇವೆಯಲ್ಲಿ ಮಾತೆಯಂದಿರನ್ನು ಸೇರಿಸಬೇಕಾಗಿದೆ. ದುರ್ಗತಿ ನಾಶ ಆಗಬೇಕಾದ್ರೆ ದುರ್ಗಾವತಾರ ಆಗಬೇಕು. ಅದಕ್ಕೆ ಮಾತೆಯಂದಿರು ಸಂಪೂರ್ಣ ಇದರಲ್ಲಿ ತೊಡಗಿಸಿಕೊಳ್ಳುವಂತಾಗಬೇಕು. ಅದಕ್ಕಾಗಿ ಇನ್ನೂ ಒಂದು ನಾನು ನಿಮ್ಮ ಹತ್ರ ಹೇಳಬೇಕಾಗಿದೆ. ಏನು ಅಂತ ಹೇಳಿದ್ರೆ, ನಾವೇನಿಲ್ಲ ಪರಮ ಪೂಜನೀಯ ಗೋಪಾಲಾನಂದ ಸರಸ್ವತಿ ಸ್ವಾಮಿಗಳವರು 1000 ಕಿಲೋಮೀಟರ್ ಬರೀ ಕಾಲಲ್ಲಿ ನಡೆದಿದ್ದಾರೆ. ಗ್ರಾಮಗಳಿಗೆ ತೆರಳಿ ಗೋಮಾತೆಯ ಸೇವೆ ಮಾಡಿದ್ದಾರೆ, ಹರಿವು ಮೂಡಿಸಿದ್ದಾರೆ. ಯಾಕೆ? ಅವರಿಗೇನಾದ್ರೂ ಬೇಕಿತ್ತ? ಗೋಮಾತೆ ಹೇಳಿದ್ರೆ ನಾವು ಯಾರು ಉಳಿಯುವುದಿಲ್ಲ. ಅದಕ್ಕೆ ಗೋಮಾತೆ ಉಳಿಯುವ ಕೆಲಸ ಕಾರ್ಯಗಳು ನಮ್ಮಿಂದೆಲ್ಲರಿಂದ ಆಗಬೇಕು ಅಂತೇಳಿ ಇಂತಹ ಮಹಾತ್ಮರು ಇವತ್ತು ಕರ್ನಾಟಕಕ್ಕೆ ಬಂದಿದ್ದಾರೆ. ಅವರ ಮಾರ್ಗದರ್ಶನ ನಮಗೆ ಬಹಳ ಅವಶ್ಯಕತೆ ಇದೆ. ಅವರ ಮಾರ್ಗದರ್ಶನವನ್ನು ತಗೊಳ್ಳೋಣ. ಅವರು ಏನು ಸೂಚನೆ ಕೊಡ್ತಾರ ಆ ದಾರಿಯಲ್ಲಿ ನಾವೆಲ್ಲರೂ ಕೂಡ ನಡೆದುಕೊಂಡು ಹೋಗುವಂತಾಗಬೇಕು ಅಂತೇಳಿ ಈ 2 ಮಾತುಗಳಿಗೆ ಗೋಮಾತೆಯ ಅಕ್ಷರ ನಡೆಗಳಿಗೆ ವಂದಿಸುತ್ತಾ ಭಾರತಾಂಬೆಯ ಚರಣಗಳಿಗೆ ವಂದಿಸಿಕೊಂಡು ಈ 2 ಮಾತುಗಳಿಗೆ ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಕೃಷ್ಣ